ಮಾಡ್ರಪ್ಪ ಅವ್ರನ್ನೆಲ್ಲ. ನಿಮ್ಮ ಪರವಾಗಿ ಮೊನ್ನೆ ಹೋರಾಟಗಳು ಕೂಡ ಆಯ್ತು. ಎಲ್ಲಿ ನನಗೆ ಗೊತ್ತಿಲ್ವಲ್ಲಪ್ಪ ಅದೇನೇನು ಹೋರಾಟ ಆಯ್ತು ಅಂತ. ಹೌದಪ್ಪ, ಈಗ ದೆಹಲಿಗೆ ಹೋಗಿ ಯಾರು ನೋಡ್ಬೇಕಪ್ಪ? ಹೈಕಮಾಂಡ್ ನೋಡ್ಬೇಕು. ಹೈಕಮಾಂಡ್ ಅವ್ರಿಗೆ ನನಗೆ ಅವಕಾಶ ಕೊಡಿ ಅಂತ ಪತ್ರ ಬರೆದಿದ್ದೀನಿ. ಅವರು ಎಲ್ಲ ಬಿಹಾರ್ ಎಲೆಕ್ಷನ್ ನಲ್ಲಿ ಬ್ಯುಸಿ ಇದ್ದಾರೆ, ಸೀಟು ಅದೆಲ್ಲ ಅಡ್ಜಸ್ಟ್ಮೆಂಟ್ಸು ಅವೆಲ್ಲ ಬ್ಯುಸಿ ಇದ್ದಾರೆ. ಅಲ್ಲಿದೆಲ್ಲ ತೀರ್ಮಾನ ಆಗಿ ಅವರೆಲ್ಲ ಫ್ರೀ ಆದ್ಮೇಲೆ ಟೈಮ್ ಕೊಡ್ತಾರೆ, ಟೈಮ್ ಕೊಟ್ಟಾಗ ಹೋಗ್ತೀನಿ. ಬರ್ಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಮೀಸಲಿಗೆ ಹೋಗ್ತೀನೋ, ನನ್ನ ಜಿಲ್ಲೆನಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊತೀನಿ. ನೋಡ್ರಿ, 11 ಕಾನ್ಸ್ಟಿಟ್ಯೂನ್ಸಿ ಇದಾವೆ, 2-3 ಕಾನ್ಸ್ಟಿಟ್ಯೂನ್ಸಿ ಬಿಟ್ಬಿಡಿ, 2 ರಿಸರ್ವ್ ಬಿಟ್ಬಿಡಿ, ಗೊತ್ತಾಯ್ತಾ? ಇನ್ ಮಿಕ್ಕಿದ ಯಾವ ಕಾನ್ಸ್ಟಿಟ್ಯೂನ್ಸಿ ಬೇಕಾದ್ರೂ ನಾನು ನಿಂತ್ಕೊತೀನಿ. ಇಲ್ಲ, ನಾನು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನೀವ್ ಹೇಳೋದ್ರ ಮೇಲೆ ತಿರುಗಿ ನಿಂತ್ಕೋಬೇಕಷ್ಟೇ. ಯಾವ್ದಕ್ಕೆ? ಅರೆ, ಅವರೇ ನನಗೆ ಬಿಟ್ಕೊಟ್ಟಿದ್ದಲ್ಲಪ್ಪ, ಅದು ಅವರೇ ಇದ್ದಿರ್ತಾನೆ ಮುಂಚೆ. ಅವ್ರು ಬರೋದಾರೆ ನಮ್ದು ಬಹಳ ತುಂಬು ಹೃದಯದ ಸ್ವಾಗತ. ನಂದೇನು, ನಾನೇನು ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ. ಡೆಲ್ಲಿಗೆ ಹೋಗ್ತೀನಿ. ನಾನು ಡೆಲ್ಲಿಗೆ ಹೋಗೋದು ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಕ್ಲಾರಿಫೈ ಮಾಡಕ್ ಹೋಗ್ತೀನಿ. ನಾನು ಮಂತ್ರಿ ಮಾಡಿ ಅಂತ ಕೇಳಕ್ ಹೋಗಲ್ಲ. ಸಿಎಂ ಬಿಹಾರ್ ಎಲೆಕ್ಷನ್ ಕಳಿಬೇಕಲ್ಲಪ್ಪ, ಕಳೀಲಿ. ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ಮಂತ್ 14th ರಿಸಲ್ಟ್ ಬರೋದು. ನೆಕ್ಸ್ಟ್ ಮಂತ್ 14th ಇನ್ನೂ ಒಂದು ತಿಂಗಳಿದೆ, ಗೊತ್ತಾಯ್ತಾ? ಇವತ್ತು 24 ಹೋದ್ರೆ ಅದು 15 ದಿವಸ, ಇದು 24 ಮೇಲೆ 7 ದಿವಸ, 32 ದಿವಸ ಆಗ್ಲಿವೇನ್ರಿ? 15, 7, 22 ಆಗ್ಲಿಲ್ಲನಪ್ಪ. ನೋಡಿ, 15ಕ್ಕೆ ನೋಡಿ ಬರೋದೇ ರಿಸಲ್ಟ್ 14-15 ಬರ್ತದೆ. ರಿಸಲ್ಟ್ ಬಂದಾದ ಮೇಲೆ ಆ ರಿಸಲ್ಟು ಸಪೋಸ್ ಈಗ ನಾವು ಇಂಡಿಯಾ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಂಡಿಯಾ ಬಂದಾಗ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡೋವಂಥದ್ದು ಅವರು ನಮ್ಮ ಘಟಬಂಧನದಲ್ಲಿ ತೇಜಸ್ವಿ ಯಾದವ್ ಅಂತ ಹೇಳಿದ್ದೇವೆ. ಮಂತ್ರಿಮಂಡಲ ಮಾಡೋದು ಇವೆಲ್ಲ ಬ್ಯುಸಿ ಇರ್ತಾರೆ. ಒಂದು ಪಕ್ಷ ಏನಾದ್ರು ಬರಲಿಲ್ಲ ಅಂತಂದ್ರೆ ಫ್ರೀ ಇರ್ತಾರೆ, ಅವಾಗ ಹೋಗಿ ಮಾತಾಡ್ಸಿ. ಅವ್ರು ಟೈಮ್ ಕೊಡ್ಬೇಕಲ್ಲ, ಟೈಮ್ ಕೊಟ್ಮೇಲೆ ಹೋಗಿ ಮಾತಾಡ್ಸ್ತೀವಿ. ಆಗ್ಬೋದಲ್ಲ? ಓಕೆ.